ಕಾಳಿಂಗಗೌಡ ಜಾತಿಯಲ್ಲಿ ಗೊಲ್ಲರವನು. ಅವನು ಹೇಳುವ ಪ್ರಕಾರ ಅವನೊಬ್ಬನೇ ಗೊಲ್ಲರ ಜಾತಿಯವನಲ್ಲ. ಪ್ರತಿಯೊಬ್ಬ ಗಂಡಸೂ ಗೊಲ್ಲಗೌಡನೇ, ಪ್ರತಿಯೊಬ್ಬ ಹೆಂಗಸೂ ಗೊಲ್ಲತಿಯೇ. ಗೋಪೂಜೆ ಮಾಡುವವಳೆ ಗೊಲ್ಲತಿ, ಗೋಪಾಲನೆ ಮಾಡುವವನೇ ಗೊಲ್ಲ. ಮಹಾ ಋಷಿಮುನಿಗಳೆಲ್ಲರೂ ಗೋಪಾಲನೆ ಮಾಡುತ್ತಿದ್ದರು. ಋಷಿಪತ್ನಿಯರು ಗೋಪೂಜೆ ಮಾಡುತ್ತಿದ್ದರು. ಅವರು ಗೊಲ್ಲರಲ್ಲವೇನು? ಗಂಗಡಿಕಾರ, ದಾಸಗೌಡ, ನೊಣಬ, ಬಣಜಿಗ, ಹಾರುವ ಮೊದಲಾದ ಒಳಪಂಗಡಗಳು ನೂರೆಂಟಿರಬಹುದು. ಆದರೆ ಇವೆಲ್ಲ ಗೊಲ್ಲರೊಳಗಿನ ಪಂಗಡಗಳೇ. ನಾಮ ಎಳೆದುಕೊಳ್ಳಲಿ, ಬೂದಿ ಬೆಳೆದುಕೊಳ್ಳಲಿ, ಗೋಪೂಜೆ ಮಾಡದವನ್ಯಾರು? ಕಾಳಿಂಗಗೌಡ ಅನಕ್ಷರಸ್ಥನಲ್ಲ. ಬಾಯಿಯಲ್ಲಿ ಗೋವಿನ ಕಥೆಯ ಪದ್ಯ ಹೇಳಿ ಅರ್ಥ ಮಾಡುತ್ತಾನೆ. ಜೈಮಿನಿಯಲ್ಲಿಯೂ ಕೆಲವು ಸಂಧಿಗಳನ್ನು ಹೇಳಬಲ್ಲ. ಗದುಗನ್ನು ಹೇಳಿಸಿಕೊಂಡು ಕಲಿತಿಲ್ಲವಾದರೂ ಯಾರಾದರೂ ಹೇಳಿದರೆ ಅರ್ಥ ತೆಗೆಯಬಲ್ಲ. ಕಾಳೇನಹಳ್ಳಿಗೆ 2 ಮೈಲಿ ದೂರವಿರುವ ಅಗ್ರಹಾರದಲ್ಲಿ ಬ್ರಾಹ್ಮಣ ಜೋಯಿಸರಿದ್ದಾರೆ. ಅವರೇ ಸುತ್ತಣ ಹಳ್ಳಿಗಳ ಪುರೋಹಿತರು. ಕಾಳಿಂಗಗೌಡನಿಗಿಂತ 5 ವರ್ಷ ಚಿಕ್ಕವರಾದ ನರಸಿಂಹ ಜೋಯಿಸರು ಸಂಸ್ಕೃತ ಕಲಿತಿರುವುದಷ್ಟೇ ಅಲ್ಲ, ವೇದ ಪುರಾಣಗಳನ್ನು ಓದಿದ್ದಾರೆಂದು ದೂರದ ಊರುಗಳ ಜನರೇ ಹೇಳುತ್ತಾರೆ. ನರಸಿಂಹ ಜೋಯಿಸರು ಕಾಳೇನಹಳ್ಳಿಗೆ ಬಂದಾಗ ಅಥವಾ ಕಾಳಿಂಗಗೌಡನೇ ಅಗ್ರಹಾರಕ್ಕೆ ಹೋದಾಗ ಅವನು ಜೋಯಿಸರಿಗೆ ಸವಾಲು ಹಾಕುವುದುಂಟು. ನರಸಪ್ಪ, ನೀನು ಏದ ಓದಿದ್ಯಲ್ಲ, ನೀನೇ ಹೇಳು, ಋಷಿಮುನಿಗಳೆಲ್ಲ ಗೊಲ್ರೆ ಅಲ್ವಾ? ಹೌದು ಹೌದು ಎಂದು ಜೋಯಿಸರು ಅವನ ಮಾತನ್ನು ಒಪ್ಪುತ್ತಾರೆ. ಮಾತ್ರವಲ್ಲ, ಒಂದು ಮಂತ್ರವನ್ನೂ ಹೇಳುತ್ತಾರೆ. ಮಾತಾ ರುದ್ರಾಣಾಂ ದುಹಿತ ವಸೂನಾಂ ಸ್ವಸಾದಿತ್ಯ ನಾಮಮೃತಸ್ಯ ನಾಭಿ. ರುದ್ರನಿಗೆ ತಾಯಿ, ವಸುವಿನ ಪುತ್ರಿ, ಅಮೃತದ ಭಂಡಾರ, 33 ಕೋಟಿ ದೇವತೆಗಳೆಲ್ಲ ಅವಳಲ್ಲೇ ಇರುವಾಗ ಯಾವ ದೇವರನ್ನ ಪೂಜೆ ಮಾಡಿದರೂ ಗೋಪೂಜೆ ಮಾಡಿದ ಹಾಗೆ ಆಯಿತು. ದೇವಪೂಜೆ ಮಾಡೋರೆಲ್ಲ ಗೊಲ್ಲರೆ. ಕಾಳಿಂಗಗೌಡ ಇದುವರೆಗೂ ಹಾಲಿನ ಆಶೆಗಾಗಿ ಗೋವನ್ನು ಸಾಕಿದವನಲ್ಲ. ಹಾಲಿನ ಆಶೆಗಾಗಿ ಯಾರಾದರೂ ತಾಯಿಯನ್ನು ಸಾಕುತ್ತಾರೆಯೇ? ಈ ಬಗೆಗೆ ಅವನದೇ ಒಂದು ತರ್ಕಸರಣಿ ಇದೆ. ತಾಯಿಯಿಂದ ನಾವು ಹುಟ್ಟಿದೆವು, ಹುಟ್ಟಿದ ಮೇಲೆ ಅವಳ ಹಾಲಿನ ಮೇಲೆ ನಮಗೆ ಪ್ರೀತಿ ಬೆಳೆಯುತ್ತದೆ. ಆದರೆ ಹಾಲಿನ ಆಶೆಗಾಗಿಯೇ ತಾಯಿಯನ್ನು ತರುವುದಕ್ಕೆ ಆಗುತ್ತದೆಯೇ? ಹಾಗೆ ತರಲು ತಾಯಿ ಎಂಬವಳು ಸಿಕ್ಕುತ್ತಾಳೆಯೇ? ಗೋವು ಅಂದರೂ ಅಷ್ಟೇ. ಗೋಮಾತೆ, ಭೂಮಾತೆ, ಜನ್ಮವಿತ್ತ ಮಾತೆ, ಈ ಮೂವರನ್ನು ಯಾವನು ತಾನೇ ತರಬಲ್ಲ, ಕೊಡಬಲ್ಲ? ಗೋವು ಇರುವುದು ಮನುಷ್ಯರಿಗೆ ಹಾಲು ಕೊಡುವುದಕ್ಕೆ ಎಂದರೆ ಅವನು ಒಪ್ಪುವುದಿಲ್ಲ. ನಮ್ಮನ್ನು ಹೆತ್ತ ತಾಯಿ ಹಸುವಿನ ಕರುವಿಗೆ ಯಾಕೆ ಹಾಲು ಕೊಡುವುದಿಲ್ಲ? ಹಾಗೆಯೇ ಹಸುವಿನ ಹಾಲು ಅದರ ಕರುವಿಗಾಗಿ ಉತ್ಪತ್ತಿಯಾಗುತ್ತದೆ. ಆದರೆ ಮನುಷ್ಯ ತಾಯಿಗಿಂತ ಗೋಮಾತೆಯ ಪುಣ್ಯ ದೊಡ್ಡದು. ಅವಳ ಮೊಲೆ ಇನ್ನೂ ದೊಡ್ಡದು. ಅದಕ್ಕೆ ತನ್ನ ಕರುವಿಗೆ ಆಗಿ ಉಳಿದು ಮನುಷ್ಯರಿಗೂ ಕೊಡುವಷ್ಟು ಹಾಲು ಅವಳ ಮೊಲೆಯಲ್ಲಿ ಹುಟ್ಟುತ್ತದೆ. ಅಂದರೆ ಅದರ ಕರು ಕುಡಿದು ಉಳಿದ ಹಾಲು ನಮ್ಮದು ಎಂಬುದು ಅವನ ವಾದ. ಅವನ ದೊಡ್ಡಿಯಲ್ಲಿ ಯಾವ ಹಸುವಿನಿಂದ ಹಾಲು ಕರೆಯಬೇಕಾದರೂ ಕರುವನ್ನು ಎಳೆದು ಬೇರೆಯಾಗಿ ಕಟ್ಟುತ್ತಿರಲಿಲ್ಲ. ಒಂದು ಕಡೆಯ 2 ಮೂಲೆಗಳನ್ನು ಕರು ಕುಡಿಯುತ್ತಿರಬೇಕು, ಇನ್ನೊಂದು ಕಡೆಯ 2 ಮೂಲೆಗಳಿಂದ ಗೌಡನ ಹೆಂಡತಿ ಅಥವಾ ಸೊಸೆಯು ಕೊಳದಪ್ಪಲೆಗೆ ಕರೆದುಕೊಳ್ಳಬೇಕು. ಹಸುಗಳನ್ನು ಕಟ್ಟುವುದಕ್ಕೆ ದೊಡ್ಡಿಯಲ್ಲಿ ಒಂದು ಬೇರೆ ಉಪ್ಪಾರು ಇತ್ತು. ಒಂದೊಂದು ಹಸುವಿಗೂ ಬೇರೆ ಬೇರೆಯಾದ ಗೊಂತು ಮತ್ತು ಬಾನಿಗಳು. ಆದರೆ ಅವುಗಳ ಕರುಗಳನ್ನು ಅವರು ವಾಸವಾಗಿದ್ದ ತೊಟ್ಟಿಯಲ್ಲಿ ಕೂಡಿ ಹಾಕುತ್ತಿದ್ದರು. ತೀರಾ ಎಳೆಯ ಕರುಗಳನ್ನು ರಾತ್ರಿಯ ವೇಳೆ ಗೌಡ, ಅವನ ಹೆಂಡತಿ ಮತ್ತು ಮಗ ಸೊಸೆಯರು ತಮ್ಮ ತಮ್ಮ ಕಂಬಗಳ ಹಾಸಿಗೆಯ ಮೇಲೆ ಮಲಗಿಸಿಕೊಳ್ಳುತ್ತಿದ್ದರು. ಕರುಗಳು ಕಂಬಳಿಯ ಮೇಲೆ ಒಂದೊಂದು ಸಲ ಗಂಜಲ ಹೊಯ್ದರೆ ಅವರಿಗಾರಿಗೂ ಬೇಸರವಿಲ್ಲ. ನಮ್ಕೂ ಸುಚ್ಚೆ ಉಯ್ಯಾಕಲ್ವಾ, ಹಂಗೆ ಕರುಗಳು. ಮನ್ಸರ ಮಕ್ಕಳು ಉಚ್ಚೆಗಿಂತ ಕರುಗಳ ಗಂಜಲ ಒಳ್ಳೆಯದು, ಏಟಾದರೂ ಅದು ಪಂಚಗವ್ಯ ಎಂದು ಅವರು ಭಾವಿಸುತ್ತಿದ್ದರು. ಕರುವಾದರೆ ಕರುವಿನಿಂದ, ಇಲ್ಲದಿದ್ದರೆ ದೊಡ್ಡ ಹಸುವಿನಿಂದ. ದಿನವೂ ಬೆನ್ನನ್ನು ನೆಕ್ಕಿಸಿಕೊಳ್ಳದಿದ್ದರೆ ಗೌಡನಿಗೆ ರಾತ್ರಿ ನಿದ್ರೆ ಬರುತ್ತಿರಲಿಲ್ಲ. ನಡುರಾತ್ರಿಯಲ್ಲಿ ಮಗ್ಗಲು ಹೊರಳುವಾಗ ಸ್ವಲ್ಪ ಎಚ್ಚರವಾದರೂ ಅವನು ತನ್ನ ಪಕ್ಕದಲ್ಲಿ ಮಲಗಿರುವ ಕರುವನ್ನು ನೇವರಿಸಿ ಅದರೊಡನೆ ಏನಾದರೂ ಮಾತನಾಡಿಯೇ ಮತ್ತೆ ಮಲಗಿ ಗೊರಕೆ ಹೊಡೆಯುತ್ತಿದ್ದುದು. ಬೆಳಗ್ಗೆ ಎದ್ದು ತಂಬಿಗೆಯಿಂದ ಕೈಕಾಲು ತೊಳೆದು ಮೂಡಣದ ಸ್ವಾಮಿಗೆ ಕೈ ಮುಗಿದ ಮೇಲೆ ಹಾಲು ಕರೆಯುವುದಕ್ಕೆಂದು ಕರುಗಳನ್ನು ಹಸುಗಳ ಹತ್ತಿರಕ್ಕೆ ಬಿಟ್ಟಾಗ ಪ್ರತಿಯೊಂದು ಕರುವು ಸ್ವಲ್ಪವೂ ತಪ್ಪದೆ ನೇರವಾಗಿ ತನ್ನ ತಾಯಿಯ ಹತ್ತಿರಕ್ಕೆ ಹೋಗಿ ಮೊಲೆ ಕುಡಿಯಲು ಪ್ರಾರಂಭಿಸುತ್ತಿತ್ತು. ಹೆತ್ತವನ್ ಮರ್ಯಾಕ ಮನ್ಸರು ಕೆಟ್ಟೋದ್ವಾ ಅವು ಎಂದು ಕಾಳಿಂಗಗೌಡ ಹೇಳುತ್ತಿದ್ದ.
ಗೌಡನ ಹೆಂಡತಿ ಲಕ್ಕಮ್ಮ ಒಂದು ದಿನ ಬೆಳಗ್ಗೆ ಹಸುವಿನ ದೊಡ್ಡಿಯಲ್ಲಿ ಹಾಲು ಕರೆಯುತ್ತಿದ್ದಳು. ಸೊಸೆ ತಾಯವ್ವ ಅಳುತ್ತಿದ್ದ ತನ್ನ 1 ವರ್ಷದ ಮಗುವಿಗೆ ಹಾಲು ಕುಡಿಸಲೆಂದು ಹತ್ತಿರವೇ ಕೂತು ಕುಪ್ಪುಸ ಸರಗಿಸಿದಳು. ಮೊಲೆಯನ್ನ ಬಾಯಿಗೆ ತುಂಬಿಕೊಂಡರೂ ಮಗು ಅಳು ನಿಲ್ಲಿಸಲಿಲ್ಲ. ವೈನಾಗ್ ಎದೆ ಕುಡಿಸ್ಲಗ್ಗಿ ಎಂದು ಅತ್ತೆ ಹೇಳಿದಾಗ ತಾನು ಏನು ಮಾಡಬೇಕೆಂಬುದು ತಿಳಿಯದೆ ತಾಯವ್ವ ಅತ್ತೆಯನ್ನು ಮಿಕಮಿಕನೆ ನೋಡಿದಳು. ತಾಯವ್ವನಿಗೆ ಮಾತು ಬರುತ್ತಿರಲಿಲ್ಲ. ಅವಳು ಹುಟ್ಟಿದಾಗಿನಿಂದ ಮೂಗಿ. ಅವಳನ್ನು ಸೊಸೆಯಾಗಿ ತಂದುಕೊಂಡದ್ದು ಕೊಟ್ಟ ಭಾಷೆಗೆ ತಪ್ಪಬಾರದೆಂಬ ಧರ್ಮದಿಂದ. ಕಾಳಿಂಗಗೌಡನ ತಂಗಿಯ ಮಗಳಾದ ಅವಳು 3 ವರ್ಷದ ಹುಡುಗಿಯಾಗಿದ್ದಾಗ ಗೌಡನ ಒಬ್ಬನೇ ಮಗ ಕೃಷ್ಣ 8 ವರ್ಷದ ಹುಡುಗ. ಸೋದರ ಸಂಬಂಧ ಹಾಗೂ ಒಳ್ಳೆಯದು ಹೀಗೂ ಒಳ್ಳೆಯದು. 3 ವರ್ಷದ ಸೋದರ ಸೊಸೆಯನ್ನ ಮುಂದೆ ತನ್ನ ಮಗನಿಗೆ ತಂದುಕೊಳ್ಳುವುದಾಗಿ ಯಾವುದೋ ಮಾತಿನ ಸಂದರ್ಭದಲ್ಲಿ ಗೌಡ ತಂಗಿಗೂ ಭಾವನಿಗೂ ಮಾತು ಕೊಟ್ಟ. ಆಗ ಇನ್ನೂ ಆ ಹುಡುಗಿ ಮಾತನಾಡುತ್ತಿರಲಿಲ್ಲ. 3 ವರ್ಷಕ್ಕೆ ಎಷ್ಟೋ ಮಕ್ಕಳು ಮಾತನಾಡುವುದಿಲ್ಲವೆಂಬುದು ಗೌಡನಿಗೆ ತಿಳಿಯದೆ ಅವನು ಆ ಬಗೆಗೆ ಯೋಚಿಸುವಂತಹ ವಿಶೇಷವೂ ಇರಲಿಲ್ಲ. ಆದರೆ ಮುಂದೆ 8 ವರ್ಷದವಳಾದರೂ ಹುಡುಗಿಗೆ ಮಾತು ಬರಲಿಲ್ಲ. ದೇವರಿಗೆ ಹರಕೆ ಹೊತ್ತು ಸಾಧು ಸಂತರಿಂದ ಮಂತ್ರ ಮಾಡಿಸಿ ಮಲಯಾಳಿಗಳಿಂದ ತಂತ್ರ ನಡೆಸಿದರೂ ನಾಲಿಗೆ ನುಡಿಯಲಿಲ್ಲ. ತಾಯವ್ವ ಹುಟ್ಟು ಮೂಗಿ ಎಂದು ಎಲ್ಲರಿಗೂ ಗೊತ್ತಾಯಿತು. ಅವಳನ್ನು ತನ್ನ ಮಗನಿಗೆ ತಂದುಕೊಳ್ಳುವುದೆಂದು ಮಾತು ಆಗಿರುವುದು ಗೌಡನ ನೆನಪಿನಲ್ಲಿಲ್ಲದೆ ಇರಲಿಲ್ಲ. ಆದರೆ ಅವನು ಆ ಬಗೆಗೆ ಹೆಚ್ಚು ಯೋಚಿಸುತ್ತಿರಲಿಲ್ಲ. ಆದರೆ ತಂಗಿ ದ್ಯಾವಕ್ಕ ಮಗಳ ಮದುವೆಯ ವಿಷಯವಾಗಿ ಅಣ್ಣನೊಡನೆ ಪ್ರಸ್ತಾಪ ಮಾಡಿದಾಗ ಗೌಡನೇ, ಅವ್ವ ಹುಡುಗಿನೇ ಮೂಗಿ, ಅವಳು ಹೆಂಗೆ ತಂದ್ಕೊಳ್ಳಿ ನೀನೇ ಹೇಳು ಎಂದು ಕೇಳಿದ. ಅಣ್ಣಯ್ಯ, ಮದ್ವಿಗೆ ಮಾತಾಡಿದಾಗ ಅವಳು ಮೂಗಿನೋ ತಾಗಿನೋ ಅಂತ ಯಾರು ಗೊತ್ತಿತ್ತು? ನಿನ್ನ ಮಗುಂಗೆ ಅಂತ ಗಟ್ಟಿಯಾದ ಹೆಣ್ಣು, ನೀನೇ ಒಪ್ಕೊಂಡಿದ್ದೆ. ಈಗ ಮೂಗಿ ಅಂತ ಆಡಿದ ಭಾಷೆಗೆ ತಪ್ತೀಯಾ? ಕಾಳಿಂಗಗೌಡ ಆಡಿದ ಮಾತಿಗೆ ತಪ್ಪುವುದು ಹೇಗೆ ಸಾಧ್ಯ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗವು. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಜಗದೀಶನು. ಅವನ ವಂಶಕ್ಕೆ ಸೇರಿದ, ಈಗ ಅವನದೇ ಆಗಿರುವ ದೊಡ್ಡಿಯಲ್ಲಿದ್ದ ಪುಣ್ಯಕೋಟಿ ಎಂಬ ಹಸುವಲ್ಲವೇ ಕೊಟ್ಟ ಭಾಷೆಗೆ ತಪ್ಪಲಾರದೆ ಹೆಬ್ಬುಲಿಯ ಬಾಯನ್ನು ಹೋಗಲು ಹಿಂತಿರುಗಿದುದು? ಅದರದೇ ತಳಿಗಳು ಇನ್ನೂ ಅವನ ದೊಡ್ಡಿಯಲ್ಲಿವೆ. ಕೊಟ್ಟ ಭಾಷೆಗೆ ತಪ್ಪಿ ನಡೆದು ಬಿಟ್ಟರೆ ತಾನು ಅವುಗಳ ಎದುರಿಗೆ ಹೋಗುವುದು ಹೇಗೆ? ಹಸುಗಳೆಂದರೇನು? ಅವುಗಳ 2 ಕಣ್ಣುಗಳಲ್ಲಿ ಸೂರ್ಯಚಂದ್ರ ದೇವತೆಗಳೇ ಇರುತ್ತಾರೆ. ಅವರಿಗೆ ಕಾಣದೇ ಇರುವುದು ಯಾವುದು? ತಂಗಿ ದ್ಯಾವಕ್ಕ ತನ್ನನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದಳು. ಆದರೆ ಮಾಡುವುದೇನು? ಆಯ್ತವ್ವ, ನಿನ್ನ ಮಗಳನ್ನೇ ತಂದ್ಕೊತೀನಿ. ದೋಸ್ರಾಯರ್ನವ್ರನ್ನ ಕೇಳಿ ಲಗ್ನ ಕಟ್ಸೋಣ ಎಂದು ಅವನು ತಂಗಿಗೆ ಹೇಳಿದ. ಆದರೆ ಹೆಂಡತಿ ಲಕ್ಕಮ್ಮನನ್ನ ಈ ಮದುವೆಗೆ ಒಪ್ಪಿಸುವ ಕೆಲಸವೂ ಗೌಡನದ್ದೇ ಆಗಿತ್ತು. ಕೊಟ್ಟ ಭಾಷೆಗೆ ತಪ್ಪಬಾರದು ಎಂಬುದು ಅವಳಿಗೆ ಗೊತ್ತಿಲ್ಲದ ಮಾತಾಗಿರಲಿಲ್ಲ. ಸೋದರಿಕೆಯ ಸಂಬಂಧದ ಮಾತುಗಳು ಹೀಗೆ ಚಿಕ್ಕ ವಯಸ್ಸಿನಲ್ಲಿಯೇ ನಡೆಯುವುದು ಅಪರೂಪವೂ ಆಗಿರಲಿಲ್ಲ. ಇದರಲ್ಲಿ ಯಾರದೂ ತಪ್ಪಿಲ್ಲ. ಆದರೆ ಮೂಗಿ ಹೆಂಡತಿಯ ಜೊತೆ ಮಗನು ಸಂಸಾರ ಮಾಡಿಕೊಂಡು ಯಾವ ಸುಖ ಅನುಭವಿಸಬೇಕು? ಈ ಪ್ರಶ್ನೆಗೆ ಗೌಡಯ್ಯ ಉತ್ತರ ಹೇಳಿದ. ಮೂಗಿ ಆದ್ರೇನು? ಹೆಣ್ಣು ಚಂದಾಗವಳೆ, ಕೆಲಸ ಎಲ್ಲ ವೈನಾಗ್ ಮಾಡ್ತಾಳೆ, ಮಾತಾಡಕ್ಕೆ ಬರೋಕ್ಕಿಲ್ಲ ಊಟೆ. ಗೋಮಾತೆ ಮೂಗಿಯ ಹೇಳು. ಅವಳೆಂಗೆ ಮೂಗಿ ಆಗ್ತಾಳೆ? ದೇವ್ರಿಗೆಲ್ಲ ತಾಯಿ ಅಲ್ವಾ ಅವಳು? ಹಂಗನ್ನು. ಆದರೆ ಅವಳು ಮಾತಾಡ್ತಾಳಾ? ಇಲ್ಲ. ಅಂದರೆ ಮಾತಾಡೋಕೆ ಬರದೇ ಇದ್ದವರೆಲ್ಲ ಮೂಕರಾಗೋಲ್ಲ. ಈ ಹುಡುಗಿನೂ ಹಂಗೆ. ನಮ್ಮ ದೊಡ್ಡಿಲಿರೋ ಹಸುಗಳು ಮಾತಾಡ್ತವೆ. ನನ್ನ ಕರೆದಾಗ ಹತ್ರಕ್ಕೆ ಬರ್ತವೆ, ನನ್ನ ಮೈ ನೆಕ್ತವೆ, ಕಣ್ಣು ಸನ್ನೆ ಮಾಡಿದ್ರೆ ಸಾಕು ತಿಳ್ಕೊಂಡ್ಬಿಡ್ತವೆ. ಅವಕ್ಕೆ ಮಾತು ಬಂದೇ ಬರ್ತೈತೆ. ಆದರೂ ಅವು ಮಾತಾಡೋಕ್ಕಲ್ಲ. ಯಾಕೆ ಆಡಬೇಕು? ಅವೇನು ನರ್ಮನ್ಸ್ರಾ ಮಾತಾಡೋಕ್ಕೆ? ದೇವರು ಮಾತ್ಯಾಕೆ ಆಡಬೇಕು? ಈ ಮಾತಿಗೆ ಏನು ಹೇಳಬೇಕೆಂಬುದು ಲಕ್ಕಮ್ಮನಿಗೆ ತಿಳಿಯಲಿಲ್ಲ. ಗೌಡಯ್ಯ ಕೇಳಿದ. ನಿಮ್ಮತ್ತೆ ಯಾರು ಹೇಳು? ನಿಮ್ಮವರು ಸತ್ತು ಏಟೋ ವರ್ಷ ಆಯ್ತಲ್ಲ. ಆ ಅವ್ವ ಅಲ್ಲ, ನಮ್ಮವ್ವ ಅಂದರೆ ಗೋತಾಯಿ. ಅವಳು ನಿನಗೆ ಅತ್ತೆ ಅನ್ಕೋ. ಅವಳೇನು ನಿನ್ನ ಗೋಳಾಡಿಸ್ತಾಳಾ? ನಿನ್ನ ಕೂಟ ಚಾಡಿ ಹೇಳ್ತಾಳಾ? ಇಲ್ಲ. ಹಾಗೇನೆ ಗೋತಾಯಿ ಅಂತ ಸೊಸೆ ಸಿಕ್ಕಿದ್ರೆ ಅವಳು ನಿನ್ನ ಮಗನ ಕೂಟೆ ಏನು ಚಾಡಿ ಹೇಳಾಕಿಲ್ಲ. ನಿಂಗೂ ಸುಖ, ಎಲ್ರಿಗೂ ಸುಖ. ಸುಮ್ಕೊಪ್ಕ. ಲಕ್ಕಮ್ಮ ಮದುವೆಗೆ ಒಪ್ಪಿದಳು. 13 ವರ್ಷದ ಕೃಷ್ಣೇಗೌಡನಿಗೆ ಅವನ ಸೋದರತ್ತೆ ಮಗಳು 8 ವರ್ಷದ ಮೂಗಿ ತಾಯವ್ವನನ್ನ ಕೊಟ್ಟು ಗೊಲ್ಲರ ಪದ್ಧತಿಯಂತೆ ರಾತ್ರಿಯ ಹೊತ್ತು ಮದುವೆಯಾಯಿತು. ಈ ಮೂಗಿ ಹುಡುಗಿ ತನಗೆ ಬೇಡವೆಂದು ಕೃಷ್ಣೇಗೌಡ ಹೇಳಲಿಲ್ಲ.
ಹಾಗೆ ಹೇಳುವಷ್ಟು ವಯಸ್ಸು ಅವನಿಗಿನ್ನೂ ಆಗಿರಲಿಲ್ಲ. ಅಲ್ಲದೆ ಮದುವೆಯ ವಿಷಯ ಪೂರ್ತಿ ತಂದೆ ತಾಯಿಗಳದಾಗಿತ್ತು. ಅದರಲ್ಲಿ ಮಕ್ಕಳು ಬಾಯಿ ಹಾಕುವ ಪರಿಪಾಠವೇ ಇರಲಿಲ್ಲ. ತಾಯವ್ವ ಕೆಲಸ ಬದುಕುಗಳಲ್ಲಿ ಜಾಣೆ. ಮಾತನಾಡಲು ಬಾರದಿದ್ದರೂ ಮತ್ತೊಬ್ಬರು ಆಡಿದ ಮಾತುಗಳೆಲ್ಲ ತಿಳಿಯುತ್ತಿದ್ದವು. ಮದುವೆಯಾದ 6 ವರ್ಷದ ಮೇಲೆ ಅತ್ತೆಯ ಮನೆಗೆ ಬಂದಳು. ಬಂದ 3 ವರ್ಷದ ಮೇಲೆ ಬಸುರಿಯಾಗಿ ಮೊದಲನೇ ಮಗು ಗಂಡನ್ನು ಹೆತ್ತಳು. ಸೊಸೆ ಮೂಗಿಯಾದರೇನು, ಇದಕ್ಕಿಂತ ಇನ್ನೂ ಭಾಗ್ಯ ಬೇಕೆ ಎಂದು ಲಕ್ಕವನೂ ಒಪ್ಪಿಕೊಂಡಳು. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಬದಲಾಯಿಸಿ ಎದೆಯನ್ನು ಕೊಟ್ಟರೂ ಮಗು ಅಳುವುದನ್ನು ಬಿಡಲಿಲ್ಲ. ಬಾಯಿಗಿಟ್ಟುಕೊಂಡ ಮೊಲೆಯನ್ನ ಒಲ್ಲೆನೆಂದು ಕೈಯಿಂದ ತಳ್ಳಿಬಿಟ್ಟಿತು. ಲಕ್ಕಮ್ಮ ಒಂದು ಹಸುವಿನ ಹಾಲನ್ನು ಕರೆದು ಮತ್ತೊಂದರ ಮೊಲೆಗೆ ಹರಳೆಣ್ಣೆ ಸವರಿ ಸೊರ್ರೆಂದು ಎಳೆಯಲು ಶುರು ಮಾಡಿದಳು. ಮೊಮ್ಮಗು ಅಳುತ್ತಲೇ ಇತ್ತು. 1 ನಿಮಿಷ ಕರೆಯುವುದನ್ನು ನಿಲ್ಲಿಸಿ ಸೊಸೆಯ ಕಡೆ ತಿರುಗಿ ಅತ್ತೆ ಕೇಳಿದಳು, ಅದ್ಯಾಕೆ ಲಡ್ಗ್ಯಾ, ನೆಟ್ಟಿಗೆ ಎದೆ ಕೊಡಬ್ಯಾಡ್ದಾ? ಸೊಸೆ ಕೈಸನ್ನೆ ಮಾಡಿದ ಮೇಲೆ ಅವಳಿಗೆ ಅರ್ಥವಾಯಿತು. ಈಗ 7-8 ದಿನದಿಂದಲೂ ಹಾಲು ಕಡಿಮೆಯಾಗಿದೆಯಂತೆ. ಇವತ್ತು ಬೆಳಗಿನಿಂದ ಎದೆಯಲ್ಲಿ ಸ್ವಲ್ಪವೂ ಹಾಲಿಲ್ಲ. ಯಾಕೋ ಕಟ್ಕೊಂಡಿರ್ಬೈದು, ನೀನೇ ಬೆಟ್ನಲ್ಲಿ ಇಸುಕ್ ನೋಡು ಎಂದು ಅತ್ತೆ ಹೇಳಿದಂತೆ ಸೊಸೆ ಮಾಡಿದರೂ ಹಾಲು ಬರಲಿಲ್ಲ. 1 ವರ್ಷಕ್ಕೆ ಹಾಲು ನಿಂತೋಯ್ತಾ? ನಿಮ್ಮ ಅವಂಗೂ ಹಂಗೆ ಆಗಿತ್ತು. 3 ವರ್ಷವಾರ ಮಕ್ಕಳಿಗೆ ಹಾಲು ಕುಡಿಸ್ದೇ ಇದ್ರೆ ನೀವು ಅದೆಂತ ಹೆಂಗಸ್ ಜಾತಿ ಬಿಡು ಎಂದು ಅತ್ತೆ ಗೊಣಗಿದ್ದಕ್ಕೆ ಸೊಸೆ ಅಸಹಾಯಕಳಂತೆ ದೃಷ್ಟಿಯನ್ನು ಕೆಳಗೆ ಮಾಡಿದಳು. ಅತ್ತೆಯು ಹಿಂಡುತ್ತಿದ್ದ ಹಸುವು ಮಾತ್ರ ಬೋರ್ ಬೋರ್ ಎಂದು ಕರೆದು ಕೊಳಗದ ಮೇಲ್ಭಾಗದಲ್ಲಿ ಬುರಬುರನೆ ಬಿಳಿಯ ನೊರೆ ಉಬ್ಬುತ್ತಿತ್ತು. ಒಳಲೆಯ ಹಾಲು ಕುಡಿದು ಮಗುವಿಗೆ ಅಭ್ಯಾಸವೇನೂ ಇತ್ತು. ಆದರೆ ತಾಯಿಯ ಎದೆ ಚೀಪುವ ಸುಖವನ್ನು ಬಿಡಲಾರದೆ, ಏನು ಮಾಡಿದರೂ ಸುಮ್ಮನಾಗದೆ ಅದು ಒಂದೇ ಸಮನೆ ಅಳಲು ಪ್ರಾರಂಭಿಸಿತ್ತು. ಅಜ್ಜಿಯೇ ಎತ್ತಿಕೊಂಡು ಬಾಯಿಗೆ ಬೆಲ್ಲ ಇಟ್ಟರೂ ಸುಮ್ಮನಾಗಲಿಲ್ಲ. ಹಸು ಕರೆಯುವ ಕೆಲಸ ಅಷ್ಟಕ್ಕೆ ನಿಂತಿತು. ಮಗ ಅತ್ತೆಯ ಕೈಲಿ ಇದ್ದುದನ್ನು ನೋಡಿ ತಾಯವ್ವ ಆ ಕೆಲಸಕ್ಕೆ ಹೊರಟಳು. ಕಾಳಿಂಗಗೌಡ ನಸುಕಿನಲ್ಲಿ ಎದ್ದು ಹೊಲದ ಕಡೆಗೆ ಹೋಗಿದ್ದ. ಆಷಾಢ ಕಳೆದು ಶ್ರಾವಣ ನಡೆಯುತ್ತಿದ್ದ ಆಗ ಹೊಲಗಳಿಗೆ ಆಳುಗಳು ಹಿಂಗಾರರಾಗ್ಯ ಸಸಿ ಹಾಕುತ್ತಿದ್ದರು. ಮೂಡಣ ದಿಕ್ಕಿನಲ್ಲಿ ಸ್ವಾಮಿ 4 ಆಳುದ್ದ ಏರುವ ಹೊತ್ತಿಗೆ ಅವನು ಮನೆಗೆ ಬಂದಾಗಲೂ ಮಗು ಅಳುತ್ತಿತ್ತು. ಯಾಕ್ಲೇ ಹಿಂಗ್ ಬಡ್ಕತೈತೆ ಮಗ ಎಂದು ಕೇಳಿದ ಅವನಿಗೆ ಗೌಡತಿ ಹೇಳಿದಳು, ತಾಯಿಯವನ ಎದೆಯಲ್ಲಿ ಹಾಲು ನಿಂತೋಗದೆ, 1 ವರ್ಷಕ್ಕೆ ಹಾಲು ಬತ್ತೋಗೋ ಇದು ಯಾವೊಳ್ಳೆ ಜಾತಿ ಹೆಂಗ್ಸು, ಇವಳು ಅವಂಗೂ ಹಂಗೆ ಆಗ್ತಿತ್ತು. ಲಕ್ಕವ್ವ ತನ್ನ ಮಗುವಿಗೆ 3 ವರ್ಷ ಪೂರ್ತಿ ಹಾಲು ಕುಡಿಸಿದ್ದಳು ಎಂಬುದು ಗೌಡನಿಗೆ ಗೊತ್ತಿದ್ದ ಸಂಗತಿ. ಆದರೆ ಸೊಸೆಯ ತಾಯಿ ಎಂದರೆ ತನ್ನ ಸ್ವಂತ ತಂಗಿಯನ್ನ ಅದು ಯಾವ ಜಾತಿ ಹೆಂಗಸು ಇದು ಎಂದು ಹೆಂಡತಿ ಎಂದುದು ಅವನಿಗೆ ಸಹಿಸಲಿಲ್ಲ. ಈ ವಿಷಯದಲ್ಲಿ ಗೌಡತಿ ಉತ್ತಮ ಜಾತಿಯ ಹೆಂಗಸು ನಿಜ. ಆದರೆ ಎಲ್ಲ ಹೆಂಗಸರೂ ಒಂದೇ ಥರ ಇರುವುದಿಲ್ಲ. ಅದಕ್ಕಾಗಿ ತನ್ನ ತಂಗಿಯನ್ನು, ಅವಳ ಮಗಳನ್ನು ಇವಳು ಹೀಗೆ ಅನ್ನಬಾರದು ಎಂದುಕೊಂಡು ಹೆಂಡತಿಯನ್ನು ಗದರಿಸಿದ. ಸುಮುಕ್ ಬಾಯಿ ಮುಚ್ಕೊಂಡಿರ್ತಿರ್ಲೇ ಇಲ್ವಲ್ಲೇ ನೀನು? ಎಲ್ಲ ಹಸುಗಳು ಒಂದೇ ಥರ ಇರ್ತಾವ? ಎಲ್ಲ ಹಸುಗಳು ಒಂದೇ ಸಮ ಕಾಲು ಕೊಡ್ತಾವ? ಗೌಡತಿ ಈಗ ನಿರುತ್ತರಳಾದಳು. ಆದರೂ ಮಗುವನ್ನ ಗೌಡನ ಕೈಗೆ ಕೊಟ್ಟು ಅಡುಗೆಯ ಕೋಣೆಗೆ ಹೋದಳು. ಸೊಸೆ ಆಗಲೇ ಒಳಗೆ ಅವರೇ ಬೇಳೆಯ ಸಾರಿಗೆ ಖಾರ ಅರಿಯುತ್ತಿದ್ದಳು. ಈ ಮಗುವನ್ನ ಸಮಾಧಾನ ಮಾಡುವುದು ಗೌಡನಿಗೆ ಒಂದು ಸಮಸ್ಯೆ ಆಯಿತು. ಒಳಗೆ ಹೋಗಿ ಗೌಡತಿಯನ್ನ ಕೇಳಿದರೆ ಅವಳು, ಎದೆ ಹಾಲ್ಗೆ ಆಟೋನ್ ಜಂಗ್ಲು ಹಚ್ಕೊಂಡೈತೆ, ಅದು ಎದೆ ಹಾಲು ಸಿಕ್ಕಾಗಂಟ ಸುಮ್ಗಾಗೋಕ್ಕಿಲ್ಲ ಎಂದು ತಾನು ಮೊದಲು ಆಡಿದ ಮಾತನ್ನೇ ಹೇಳಿದಳು. ಗೌಡ ಮಗುವಿನೊಡನೆ ಕರುವಿನ ಕೊಟ್ಟಿಗೆಗೆ ಹೋದ. ಕರುಗಳೊಡನೆ ಆಡಲು ಬಿಟ್ಟರೂ ಅದು ಸುಮ್ಮನಾಗಲಿಲ್ಲ. ಎತ್ತಿನ ಕೊಟ್ಟಿಗೆಗೆ ಹೋಗಿ ಒಂದು ಬುಡ್ಡನ ಬೆನ್ನಿನ ಮೇಲೆ ಕೂರಿಸಿದರೂ ಅಳುವುದನ್ನು ನಿಲ್ಲಿಸಲಿಲ್ಲ. ಕೊನೆಗೆ ಅವನಿಗೆ ಒಂದು ಉಪಾಯ ಹೊಳೆಯಿತು. ಹೆತ್ತ ಅವನಿಗಿಂತ ಗೋತಾಯಿದ್ದುಳಲ್ವಾ, ಅವಳ ಮೊಲೆ ಹೆತ್ತವನ ಎದೆಗಿಂತ ದೊಡ್ಡದಲ್ವಾ, ಅದೇ ಸೈ ಎಂದು ಹಸುವಿನ ಕೊಟ್ಟಿಗೆಗೆ ಹೋದ. ಎಲ್ಲ ಹಸುಗಳನ್ನು ಕರೆದು ಆಗಿ ಹೋಗಿತ್ತು. ಅಲ್ಲದೆ ಮಗುವೇ ನೇರವಾಗಿ ಕೆಚ್ಚಲಿಗೆ ಬಾಯಿ ಹಾಕಿದರೆ ಎಲ್ಲ ಹಸುಗಳು ಸುಮ್ಮನಿರೋದಿಲ್ಲ. ಆದರೆ ಪುಣ್ಯಕೋಟಿಯ ತಳಿಯ ಬಗೆಗೆ ಗೌಡನಿಗೆ ಎಲ್ಲಿಲ್ಲದ ವಿಶ್ವಾಸ. ಯಾವ ಹೊತ್ತಿನಲ್ಲಿ ಕರೆದರೂ ಅದು ತನ್ನಲ್ಲಿ ಇದ್ದಷ್ಟು ಹಾಲನ್ನು ನಿರ್ವಂಚನೆಯಿಂದ ಕೊಡುತ್ತಿತ್ತು. ಕೆಚ್ಚಲಿನ ಹಾಲನ್ನು ಇಟ್ಟುಕೊಂಡು ಸೊರುಬಿಡದೆ ಕಳ್ಳಾಟವಾಡುವ ಬುದ್ಧಿ ಅದರ ಯಾವ ತಳಿಗೂ ಇಲ್ಲ. ಅಲ್ಲದೆ ಅದು ಎಂದೂ ಯಾರನ್ನು ಒರೆದದ್ದೂ ಹಾಯ್ದದ್ದೂ ಇಲ್ಲ.
ಈಗ ಗೌಡನ ದೊಡ್ಡಿಯಲ್ಲಿ ಪುಣ್ಯಕೋಟಿ ತಳಿಯ 3 ಹಸುಗಳು ಕರೆಯುತ್ತಿದ್ದವು. ಒಂದರದ್ದು ಇನ್ನೂ ಮೊದಲನೆಯ ಕರು. ಇದು ಈ ಶ್ರಾವಣಕ್ಕೆ 1 ವರ್ಷವಾಗಿತ್ತು. ಆ ಹೋರಿಕರುವಿಗೆ ಈ ಮೊಮ್ಮಗನದ್ದೇ ವಯಸ್ಸು. ತನ್ನ ತಾಯಿಯ ಹಾಲನ್ನು ಕುಡಿದ ಮೇಲೆ ಸುಮ್ಮಾನದಿಂದ ದೊಡ್ಡಿಯ ಹೊರಗೋಡಿಯ ಹತ್ತಿರ ಕುಣಿಯುತ್ತಿತ್ತು. ಗೌಡ ಹೋಗಿ ಅದನ್ನು ಹಿಡಿದುಕೊಂಡು ಬಂದು ಅದರ ಅಮ್ಮನ ಹತ್ತಿರ ಬಿಟ್ಟ. ಕರು ಮತ್ತೆ ತಾಯಿಯ ಮೊಲೆಗೆ ಬಾಯಿ ಹಾಕಿತು. ಹಸು ಒಂದು ಸಲ ಹಿಂದಿನ 2 ಕಾಲುಗಳನ್ನು ಬಿಗಿ ಮಾಡಿಕೊಂಡು ಗಂಜಲ ಹೋಯಿತು ಎಂದರೆ ಸುರು ಬಿಟ್ಟಿತು. ಗೌಡ ಮಗುವನ್ನ ಆನಿಸಿ ಅದರ ಬಾಯಿಗೆ ಹಸುವಿನ ಇನ್ನೊಂದು ಪಾರ್ಶ್ವದ ಒಂದು ಮೊಲೆಯನ್ನ ಕೊಟ್ಟ. ಮಗು 1 ನಿಮಿಷ ಹಾಲನ್ನು ಕುಡಿಯಲು ಅನುಮಾನಿಸಿತು. ಗೌಡನೇ ತನ್ನ ಇನ್ನೊಂದು ಕೈನಿಂದ ಮಗುವಿನ ಬಾಯಲ್ಲಿದ್ದ ಮೊಲೆಯ ಮೇಲ್ಭಾಗವನ್ನು ಮೆದುವಾಗಿ ಹಿಂಡಿದ. ಸ್ವಾದವಾದ ಬೆಚ್ಚನೆಯ ಹಾಲು ಬಾಯಿಗೆ ಬೀಳುತ್ತಲೇ ಮಗುವಿನ ಅನುಮಾನವು ಪರಿಹಾರವಾಗಿ ತಾನೇ ಮೊಲೆಯನ್ನ ಚೀಪಿ ಹೀರಲು ಪ್ರಾರಂಭಿಸಿತು. ಪುಣ್ಯಕೋಟಿಯು ಸುಮ್ಮನೆ ನಿಂತಿತ್ತು. 1 ಹೆಜ್ಜೆಯನ್ನು ಅತ್ತ ಇತ್ತ ಎತ್ತಿ ಇಡಲಿಲ್ಲ. ಇಷ್ಟರಲ್ಲಿ ಗೌಡತಿ ದೊಡ್ಡಿಗೆ ಬಂದು ಇದನ್ನು ನೋಡಿದಳು. ಅವಳಿಗೆ ಆಶ್ಚರ್ಯವೇನೂ ಆಗಿರಲಿಲ್ಲ. ಮಕ್ಕಳು ಹಸುವಿನ ಮೊಲೆಯನ್ನು ಕುಡಿಯುವುದು ಗೊಲ್ಲತೆಯಾದ ಅವಳಿಗೆ ಸಾಮಾನ್ಯ ಸಂಗತಿಯಾಗಿತ್ತು. ಆದರೆ ಗಂಡನಿಗೆ ಹೊಳೆದ ಈ ಉಪಾಯವು ತನಗೆ ಏಕೆ ಹೊಳೆಯಲಿಲ್ಲವೆಂದು ಅವಳು ಕಸಿವಿಸಿಪಟ್ಟಳು. ಮಗು ಹಾಲು ಕುಡಿದ ಮೇಲೆ ಅದನ್ನು ಎತ್ತಿ ಅದರ ತಲೆಯನ್ನ ಹಸುವಿನ ಮುಂದಿನ ಕಾಲಿಗೆ 1 ಸಲ ಮುಟ್ಟಿಸಿ ಗೌಡ ಹಸುವಿಗೆ ಹೇಳಿದ, ಇವತ್ತಿಂದ ನೀನೇ ಇದಕ್ಕೆ ತಾಯಿ ಕಣವ್ವ. ಇದು ಅತ್ತಾಗ್ಲೆಲ್ಲ ನೀನೇ ಎದೆ ಕೊಟ್ಟು ಸಾಕಬೇಕು. ಅವನು ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಹಿಂದಕ್ಕೆ ತಿರುಗಿದಾಗ ಹತ್ತಿರವೇ ಬಂದಿದ್ದ ಹೆಂಡತಿಯು ಕಣ್ಣಿಗೆ ಬಿದ್ದಳು. ಅವನು ತಕ್ಷಣ ಅಂದುಬಿಟ್ಟ, ಮಗು ಒಂದಿಟ್ಟತ್ರೆ ಸುಂಕ್ ಮಾಡಕ್ಕೆ ತಿಳಿಯಾಕಲ್ಲ, ನೀನು ಯಾವ ಜಾತಿ ಹೆಂಗ್ಸೋ? ತಾಯವನ್ಗೆ ಎದೆ ಹಾಲು ಬತ್ತಿದ್ರೆ ಏನು, ಮನ್ಲಿ ಈಟೊಂದು ಹಸು ಇರೋದು ಗೊತ್ತಿರಲಿಲ್ವಾ? ಗೌಡತಿಗೆ ಅಪಮಾನವಾದಂತೆ ಆಯಿತು. ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು. ಆ ದಿನದಿಂದ ಮಗುವು ಪುಣ್ಯಕೋಟಿಯ ಮೊಲೆಯನ್ನೇ ಕುಡಿಯುತ್ತಿತ್ತು. ಪುಣ್ಯಕೋಟಿ 1 ಸಲ ಕರು ಹಾಕಿದರೆ 2.5 ವರ್ಷ ಕರೆಯುವ ಜಾತಿ. ಮುಂದೆ 1.5 ವರ್ಷ ಮಗು ಅದರ ಮೊಲೆಯನ್ನು ಸುಖವಾಗಿ ಕುಡಿಯಿತು. ಎಷ್ಟೋ ಸಲ ದೊಡ್ಡವರು ಯಾರೂ ಜೊತೆಗೆ ಬರುವುದೇ ಬೇಡ. 2 ವರ್ಷವೂ ಮಗುವು ತಾನೊಂದೇ ಎಲ್ಲ ಹಸುಗಳ ನಡುವೆ ತನ್ನ ಹಸುವನ್ನು ಗುರುತಿಸಿಕೊಂಡು ಹೋಗಿ ಅದರ ಮೊಲೆಗೆ ಬಾಯಿ ಹಾಕುವುದು. ಹಸು ಮಾತ್ರ ಹಾಯುತ್ತಿರಲಿಲ್ಲ, ಒದಿಯುತ್ತಿರಲಿಲ್ಲ. ಹಸುವಿನ ಹೊಟ್ಟೆಯ ಕೆಳಗೆ ಬಗ್ಗಿ ತನಗೆ ತೃಪ್ತಿಯಾಗುವಷ್ಟು ಹಾಲನ್ನು ಚೀಪಿಕೊಂಡು ಕೆನ್ನೆಯ ಮೇಲೆ ಸೋರಿದ್ದ ನೊರೆಯ ಗುರುತಿನೊಡನೆ ಅದು ಒಳಗೆ ಬರುತ್ತಿತ್ತು. ಹಸು ಪೂರ್ತಿಯಾಗಿ ಮಾನಿಸಿಕೊಳ್ಳುವ ಹೊತ್ತಿಗೆ ಎದೆಯನ್ನು ಕುಡಿಯುವ ಮಗುವಿನ ಆಶೆಯೂ ತೃಪ್ತಿಯಾಗಿತ್ತು.